ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. 13 ವರ್ಷಗಳ ಕಾಲ 100 ಕೋಟಿ ಹಗರಣ, ಇನ್ನೂ ಅದಕ್ಕೊಂದು ಕನ್ಕ್ಲೂಷನ್ ಅನ್ನೋದು ಬಂದೇ ಇಲ್ಲ. ಸುಪ್ರೀಂ ಕೋರ್ಟ್ನಲ್ಲಿ ತನಿಖೆ ನಡೀತಾನೆ ಇರುತ್ತೆ, ವಿಚಾರಣೆ ಮುಂದೂಡ್ತಾನೆ ಇರ್ತಾರೆ. ನನಗೀಗ ಈ ಕೇಸ್ ನೋಡಿದಾಗ ಒಂದು ಸಿನಿಮಾ ಸೀನ್ ನೆನಪಾಯ್ತು. ಒಬ್ಬ ಫೇಮಸ್ ಲಾಯರ್ ಹತ್ರ ಕ್ಲೈಂಟ್ ಬಂದು ನೀವು ಎಷ್ಟು ಕೇಸ್ ಗೆದ್ದಿದ್ದೀರಾ ಅಂತ ಕೇಳ್ತಾರೆ. ಆಗ ಅವರು ನಾನು 200ರಲ್ಲಿ 120 ಕೇಸ್ ಗೆದ್ದಿದ್ದೀನಿ ಅಂದ್ರಂತೆ. ಆ ಕ್ಲೈಂಟು ಹಾಗಾದರೆ ಇನ್ನೂ ಉಳಿದ 80 ಏನಾದ್ವು ಅಂತ ಕೇಳ್ತಾರೆ. ಅದಕ್ಕೆ ಲಾಯರ್ ಹೇಳ್ತಾರಂತೆ, ನಡೀತಾನೆ ಇದೆ, ಇನ್ನೂ ಕೋರ್ಟ್ನಲ್ಲಿ ನಡೀತಾನೆ ಇದೆ ಆ ಕೇಸ್ಗಳು ಅಂತ. ಯಾಕೆ ಇದನ್ನು ಹೇಳಿದೆ ಅಂದರೆ, ನಮ್ಮಲ್ಲಿ ಎಷ್ಟೋ ಕೇಸ್ಗಳ ಹಣೆ ಬರಹವೇ ಇಷ್ಟ ಆಗ್ಬಿಟ್ಟಿದೆ. ವರ್ಷಾನುಗಟ್ಟಲೆ ನಡೀತಾನೆ ಇರುತ್ತೆ, ಹಿಯರಿಂಗ್ ಕೂಡ ಮುಂದೆ ಹೋಗ್ತಾನೆ ಇರುತ್ತೆ. ಸೋಲ್ತೀವಿ ಅಂತ ಗೊತ್ತಾದಾಗ ಆ ಕೇಸ್ಗಳನ್ನ ಮುಗಿಯೋದಕ್ಕೆ ವಕೀಲರೇ ಬಿಡೋದಿಲ್ಲ. ಯಾಕೆ ಇದನ್ನು ಹೇಳಿದೆ ಅನ್ನೋದು ಕೊನೆಯಲ್ಲಿ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ವೀಕ್ಷಕರೇ, 2012ರಲ್ಲಿ ಕಾಂಗ್ರೆಸ್ನ ಎಸ್ಪೆಷಲಿ ಗಾಂಧಿ ಕುಟುಂಬದ ಒಂದು ಕೇಸು ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ. ನೆನಪಿರಲಿ, 2012. ಆಗ ಕೇಂದ್ರದಲ್ಲಿದ್ದು ಕಾಂಗ್ರೆಸ್ ಸರ್ಕಾರವೇ. ಸೋನಿಯಾ ಗಾಂಧಿ ಅವರೇ ಕಾಂಗ್ರೆಸ್ನ ಸುಪ್ರೀಂ ಲೀಡರ್ ಕೂಡ ಆಗಿದ್ರು. ಈಗ ಹೇಳ್ತಿದಾರಲ್ಲ, ಮೋದಿ ದ್ವೇಷಕ್ಕಾಗಿ ನ್ಯಾಷನಲ್ ಹೆರಾಲ್ಡ್ ಕೇಸನ್ನು ತಂದು ಹಾಕಿದ್ರು, ಹಾಗೆ ಹೀಗೆ ಅಂತಲ್ಲ. ಅದೆಲ್ಲವೂ ಕೂಡ ಶುದ್ಧ ಸುಳ್ಳು. 2012ರಲ್ಲಿ ಈ ಕೇಸ್ ದಾಖಲಾಗುತ್ತೆ. ಈಗ ಅಂದರೆ 13 ವರ್ಷಗಳ ನಂತರ ಈ ಕೇಸಿಗೊಂದು ಟ್ವಿಸ್ಟ್ ಸಿಕ್ಕಿದೆ. ಇಡಿ ತನ್ನ ವಾದವನ್ನು ಮಂಡಿಸಿ ಅವೆನ್ಯೂ ಕೋರ್ಟ್ನಲ್ಲಿ ತನ್ನ ಮನವಿಯನ್ನು ಸಲ್ಲಿಕೆ ಮಾಡಿದೆ. ಇಡಿ ನ್ಯಾಯಾಧೀಶರ ಮುಂದೆ ಗಾಂಧಿ ಕುಟುಂಬದ ಬಗ್ಗೆ ಬಿಚ್ಚಿಟ್ಟಂತಹ ಒಂದೊಂದು ರಹಸ್ಯಗಳನ್ನು ಕೇಳ್ತಾ ಇದ್ದಂತೆ ಸ್ವತಃ ನ್ಯಾಯಾಧೀಶರೇ ಕಂಗಾಲಾಗಿಬಿಟ್ಟಿದ್ದಾರೆ. ಯಾಕಂದರೆ ಇಡಿ ಇಲ್ಲಿ ಸೇಮ್ ಟು ಸೇಮ್ ಕೇಜ್ರಿವಾಲ್ ಕೇಸ್ನಲ್ಲಿ ಏನು ಆ್ಯಂಗಲನ್ನು ಕೊಟ್ಟಿದ್ರೋ ಅದೇ ಆ್ಯಂಗಲನ್ನು ಗಾಂಧಿ ಕುಟುಂಬದ ಕೇಸ್ಗೂ ಕೊಟ್ಟಿದ್ದಾರೆ. ಹಾಗಾದರೆ ಈಗ ರಾಹುಲ್ ಗಾಂಧಿ ಹಾಗೂ ಸೋನಿಯಾ ಗಾಂಧಿ ಅವರಿಗೂ ಕೇಜ್ರಿವಾಲ್ನ ಸ್ಥಿತಿ ಬರುತ್ತಾ? ಅಂತಹದ್ದೇನಾಯಿತು ನ್ಯಾಯಾಲಯದಲ್ಲಿ? ಎಲ್ಲವನ್ನು ಕೂಡ ಡೀಟೇಲ್ ಆಗಿ ಮಾತಾಡ್ತೀನಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ತುಂಬ ಜನರಿಗೆ ಈ ನ್ಯಾಷನಲ್ ಹೆರಾಲ್ಡ್ ಕೇಸ್ ಅಂದರೆ ಏನು, ಅದು ಯಾವ ಥರದ ಹಗರಣ ಇದು ಯಾವುದು ಕೂಡ ಅರ್ಥ ಆಗಿರೋದಿಲ್ಲ. ಕೆಲವರಿಗೆ ಗೊತ್ತೂ ಇರೋದಿಲ್ಲ. ಅಷ್ಟು ಬೇಗ ಅರ್ಥ ಮಾಡ್ಕೊಳ್ಳೋದಕ್ಕೆ ಇದು ಅಂತಿಂಥ ಖತರ್ನಾಕ್ ಕೇಸ್ ಅಂತೂ ಖಂಡಿತ ಅಲ್ಲ ಬಿಡಿ. ಸೊ ಅಂಥವರಿಗೆ ಚಿಕ್ಕದಾಗಿ ಅರ್ಥ ಆಗೋ ಹಾಗೆ ಹೇಳ್ಬಿಡ್ತೀನಿ. 1938ರಲ್ಲಿ ನೆಹರು ಹಾಗೂ ಹಲವು ಸ್ವತಂತ್ರ ಹೋರಾಟಗಾರರು ಒಂದು ಜೊತೆ ಸೇರಿಬಿಟ್ಟು ಒಂದು ನ್ಯೂಸ್ ಪೇಪರನ್ನು ಶುರು ಮಾಡ್ತಾರೆ. ಸ್ವತಂತ್ರ ಹೋರಾಟಕ್ಕೆ ಅಂತ ಶುರು ಮಾಡಿದಂತಹ ನ್ಯೂಸ್ ಪೇಪರ್ ಇದಾಗಿತ್ತು. ಇದನ್ನು AGL ಅಸೋಸಿಯೇಟ್ ಜನರಲ್ ಲಿಮಿಟೆಡ್ ಪಬ್ಲಿಷ್ ಮಾಡ್ತಾ ಇತ್ತು. ಇದರ ಹೆಸರನ್ನು ನ್ಯಾಷನಲ್ ಹೆರಾಲ್ಡ್ ಅಂತ ಇಡಲಾಗುತ್ತೆ. ಈ AGLನ ಕ್ಯಾಪಿಟಲ್ನಲ್ಲಿ 5,000 ಸ್ವತಂತ್ರ ಹೋರಾಟಗಾರರು ಶೇರ್ ಹೋಲ್ಡರ್ಸ್ ಆಗಿದ್ರು. ಅಂದರೆ 5,000 ಮಂದಿ ಇದಕ್ಕೆ ಇನ್ವೆಸ್ಟನ್ನು ಮಾಡಿದ್ರು, ಹಣವನ್ನು ಹಾಕಿದ್ರು. 1947ರಲ್ಲಿ ಭಾರತಕ್ಕೆ ಸ್ವತಂತ್ರ ಸಿಗುತ್ತೆ. ನೆಹರು ಪ್ರಧಾನಮಂತ್ರಿಯಾಗಿ ಆಯ್ಕೆ ಆಗ್ತಾರೆ. ಆಗಿನಿಂದ ಈ ಪತ್ರಿಕೆ ನ್ಯಾಷನಲ್ ಹೆರಾಲ್ಡ್ ಏನಿದ್ರೆ ಅದು ನಿಧಾನಕ್ಕೆ ಕಾಂಗ್ರೆಸ್ನ ಮೌತ್ ಪೀಸ್ ಆಗೋದಕ್ಕೆ ಶುರುವಾಗುತ್ತೆ. ಭಾರತದ ಆಡಳಿತ ಪಕ್ಷದೊಂದಿಗೆ ಸೇರಿದ್ರಿಂದ ಇದು ಬಹಳ ವೇಗವಾಗಿ ಬೆಳೆದು ಬಿಡುತ್ತೆ. ಮುಂಬೈ, ಡೆಲ್ಲಿ, ಲಕ್ನೋಗಳಲ್ಲಿ ದೊಡ್ಡ ದೊಡ್ಡ ಪ್ರಾಪರ್ಟಿಯನ್ನು ಖರೀದಿ ಮಾಡ್ತು. ದೆಹಲಿಯ ಬಹದ್ದೂರ್ ಶಾ ಜಾಫರ್ ಮಾರ್ಗಲ್ಲಿ 1,00,000 ಸ್ಕ್ವೇರ್ ಫೀಟ್ನ ಪ್ರಾಪರ್ಟಿ ಇದೆ ಇದರ ಹೆಸರಲ್ಲಿ. ಲಕ್ನೋದಲ್ಲಿಯೂ ಸಹ 35,000 ಸ್ಕ್ವೇರ್ ಫೀಟ್ ಪ್ರಾಪರ್ಟಿ ಇದೆ. ಮುಂಬೈನ ಬಾದ್ರಾದಂತಹ ಪಾಶ್ ಏರಿಯಾದಲ್ಲಿ ಆಲ್ಮೋಸ್ಟ್ 3,500 ಸ್ಕ್ವೇರ್ ಫೀಟ್ ಪ್ರಾಪರ್ಟಿ ಇಟ್ಕೊಂಡಿದೆ. ಹರಿಯಾಣ ಇಂದೋರ್ನಲ್ಲಿಯೂ ಕೂಡ ಇದರ ಪ್ರಾಪರ್ಟಿ ತುಂಬ ಇದೆ. ಈ ಎಲ್ಲ ಪ್ರಾಪರ್ಟಿಗಳು ಅರೌಂಡ್ 2,000 ಕೋಟಿ ವ್ಯಾಲ್ಯೂ ಹೊಂದಿತ್ತು. ಈಗಿನ ವ್ಯಾಲ್ಯೂ ಲೆಕ್ಕ ಹಾಕೋಕೆ ಹೋದರೆ 5,000 ಕೋಟಿನೇ ದಾಟಬಹುದೇನೋ. ನ್ಯಾಷನಲ್ ಹೆರಾಲ್ಡ್ ಪ್ರಕಾರ ಅದು ಫೈನಾನ್ಷಿಯಲ್ ಲಾಸ್ನಿಂದ ನಡೀತಾ ಇತ್ತಂತೆ. ಅದಕ್ಕಾಗಿ AGLನನ್ನು 2008ರಲ್ಲಿ ಕ್ಲೋಸ್ ಮಾಡಲಾಗುತ್ತೆ. ಇಲ್ಲಿಂದ ನೋಡಿ ಇನ್ನೂ ಮಜಾ ಶುರುವಾಗೋದು. 2,000 ಕೋಟಿ ಇದ್ದಂತಹ ನ್ಯಾಷನಲ್ ಹೆರಾಲ್ಡ್ಗೆ
ಕಾಂಗ್ರೆಸ್ ಲಾಸಲ್ಲಿದೆ ಅಂತ 90 ಕೋಟಿ ಸಾಲವನ್ನು ಕೊಡುತ್ತೆ. ಈ ಲೋನನ್ನು ತೀರಿಸೋದಕ್ಕೆ ಸಾಧ್ಯ ಆಗದಂತಹ AGL 90.2 ಕೋಟಿ ರೂಪಾಯಿ ಆಸ್ತಿಯನ್ನು ಕಾಂಗ್ರೆಸ್ಸಿಗೆ ಏನು ಮಾಡುತ್ತೆ ಅಂದರೆ ಕೇವಲ 50 ಲಕ್ಷಕ್ಕೆ ಮಾರಾಟ ಮಾಡುತ್ತೆ. ನಂತರ 2010ರಲ್ಲಿ ರಾಹುಲ್ ಗಾಂಧಿ ಅವರು ಯಂಗ್ ಇಂಡಿಯನ್ ಲಿಮಿಟೆಡ್ ಅನ್ನೋ ಆರ್ಗನೈಸೇಷನನ್ನು ಸ್ಥಾಪನೆ ಮಾಡ್ತಾರೆ. ಅದರಲ್ಲಿ ರಾಹುಲ್ ಹಾಗೂ ಸೋನಿಯಾ ಬಳಿ ಮೆಜಾರಿಟಿಯ ಶೇರ್ಸ್ಗಳು ಕೂಡ ಇದ್ವು. ಹೀಗಿದ್ದರೂ AGLನ 90% ಶೇರ್ಸನ್ನು ಯಂಗ್ ಇಂಡಿಯಾ ಒಳಗೆ ಹಾಕ್ಕೊಳ್ಳುತ್ತೆ. ಇದೆಲ್ಲ ಪ್ರೊಸೆಸ್ ಎಷ್ಟು ಸೀಕ್ರೆಟಾಗಿ ಆಯಿತು ಅಂದರೆ AGLನ ಶೇರ್ ಹೋಲ್ಡರ್ಸ್ಗಳಿಗೇ ಗೊತ್ತಾಗದಂತೆ ಮಾಡಲಾಗುತ್ತೆ. ಅದರಲ್ಲಿ ಫಾರ್ಮರ್ ಲಾ ಮಿನಿಸ್ಟರ್ ಪ್ರಶಾಂತ್ ಭೂಷಣ್ ಮತ್ತು ಅಲಹಾಬಾದ್ ಹಾಗೂ ಮದ್ರಾಸ್ ಹೈಕೋರ್ಟ್ನ ಫಾರ್ಮರ್ ಚೀಫ್ ಜಸ್ಟಿಸ್ ಮಾರ್ಕಂಡಯ್ಯ ಕಾಟ್ಜು ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ. ನಾವು ಕೂಡ ಇದರ ಶೇರ್ ಹೋಲ್ಡರ್ ಸ್ವಾಮಿ, ಆದರೆ ನಮಗೆ ಗೊತ್ತಿಲ್ಲದೇನೆ ನಮ್ಮ ಕಂಪ್ನಿಯನ್ನು ಮಾರ್ಬಿಟ್ರಿ ಇವರು ಅಂತ. ಇವರೇನು ಕ್ಲೈಮ್ ಮಾಡ್ತಿದ್ದಾರೆ ಅಂದರೆ AGLನ ಶೇರ್ಸ್ನ ಯಂಗ್ ಇಂಡಿಯಾಗೆ ಟ್ರಾನ್ಸ್ಫರ್ ಮಾಡುವ ಸಮಯದಲ್ಲಿ ನಮಗೆ ಅಟ್ಲೀಸ್ಟ್ ಒಂದು ನೋಟಿಸನ್ನು ಕೂಡ ಇವ್ರು ಕೊಟ್ಟಿಲ್ಲ, ಹಾಗೆ ಅವ್ರ ಪಾಡಿಗೆ ಅವರು ಅದನ್ನು ಟ್ರಾನ್ಸ್ಫರ್ ಮಾಡಿಕೊಂಡ್ರು ಅಂತ. ಇದೇ ಆರೋಪದ ಅಡಿಯಲ್ಲಿ 2013ರಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಅವರು ಸೋನಿಯಾ ಹಾಗೂ ರಾಹುಲ್ ಗಾಂಧಿಯವರ ವಿರುದ್ಧ ಪಿಟಿಷನನ್ನು ಫೈಲ್ ಮಾಡಿದ್ರು. 2,000 ಕೋಟಿಯ ಪ್ರಾಪರ್ಟಿಯನ್ನು ಸದ್ದಿಲ್ಲದೆ ಇವರು ಒಳಗೆ ಹಾಕ್ಕೊಂಡಿದ್ದಾರೆ, ಕೇವಲ 50 ಲಕ್ಷ ರೂಪಾಯಿ ಕೊಟ್ಟು. ಇದು ಗಾಂಧಿ ಪರಿವಾರದಿಂದ ಮಾತ್ರ ಸಾಧ್ಯ ನೋಡಿ. ಅದರ ಈಗಿನ ಬೆಲೆ ಏನಿಲ್ಲ ಅಂದ್ರೂ 5,000 ಕೋಟಿ ಅಂತ ಹೇಳಲಾಗುತ್ತೆ. ಈ ಇಡೀ ಸ್ಕ್ಯಾಮಿನ ವ್ಯಾಲ್ಯೂವನ್ನು ED 948 ಕೋಟಿ ಅಂತ ಹೇಳ್ತಿದೆ. EDಯ ಬಳಿ ದಾಖಲೆ ಕೂಡ ಇದೆ. ಅವ್ರ ವಾದ ಏನಂದರೆ ಯಂಗ್ ಇಂಡಿಯಾದಲ್ಲಿ 76% ಶೇರ್ಸ್ ರಾಹುಲ್ ಗಾಂಧಿ ಹಾಗೂ ಸೋನಿಯಾ ಗಾಂಧಿ ಅವರತ್ತಿದೆ. ಇನ್ನುಳಿದಿರೋ 24% ಕೂಡ ಫೇಕ್ ಆಗಿದೆ. ಇತ್ತೀಚೆಗೆ ED ಈ ಕೇಸನ್ನು ಫೈಲ್ ಮಾಡಿತ್ತು 7 ಜನರ ವಿರುದ್ಧ. ಅದರಲ್ಲಿ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಅವರು A1 ಮತ್ತು A2 ಆರೋಪಿಗಳಾಗ್ತಾರೆ. ಯಾಕೆ ಇವರೇ A1 A2 ಆಗ್ತಾರೆ ಅಂದರೆ ಕಾಂಗ್ರೆಸ್ ಇಡೀ ಈ ಆಸ್ತಿಯನ್ನು ಕಾಂಗ್ರೆಸ್ ಪ್ರಾಪರ್ಟಿಯ ಹೆಸರಲ್ಲಿ ಬಳಸ್ಕೊಳ್ತಿರೋದು ಗಾಂಧಿ ಕುಟುಂಬ. ಕೋರ್ಟ್ ಈಗ ED ಅವರಿಗೆ ಒಂದು ಪ್ರಶ್ನೆಯನ್ನು ಮಾಡುತ್ತೆ. ಕಾಂಗ್ರೆಸ್ ಲೋನನ್ನು ಮನ್ನಾ ಮಾಡಿದರೆ ಏನಾಗ್ತಿತ್ತು, ಬ್ಯಾಂಕ್ ಕೂಡ ಮನ್ನಾ ಮಾಡುತ್ತಲ್ಲ ಕಟ್ಟೋಕ್ಕಾಗದೇ ಇದ್ದಾಗ ಅಂತ. ಆಗ ED ಹೇಳುತ್ತೆ, ಸಾಲಗಾರರ ಬಳಿ ಹಣ ಇಲ್ಲ, ಅವ್ರ ಹತ್ರ ಯಾವುದೇ ಸಂಪತ್ತು ಕೂಡ ಇಲ್ಲ ಅಂದಾಗ ಬ್ಯಾಂಕ್ ಕಾಂಪ್ರಮೈಸ್ ಮಾಡಿಕೊಂಡು ಸೆಟಲ್ಮೆಂಟ್ ಮಾಡ್ಕೊಳ್ಳುತ್ತೆ. ಆದರೆ ಈ ಕೇಸಲ್ಲಿ ಹಾಗಿಲ್ಲ. 2,000 ಕೋಟಿ ಸಂಪತ್ತು AGL ಬಳಿ ಇದೆ, ಆದರೆ 90 ಕೋಟಿ ಸಾಲ ತೀರಿಸೋಕ್ಕಾಗಲ್ಲ ಅಂದರೆ ಹೇಗೆ ಸಾಧ್ಯ? ED ಕೊಟ್ಟ ಈ ಉತ್ತರಕ್ಕೆ ನ್ಯಾಯಾಧೀಶರೇ ಒಮ್ಮೆ ಕಂಗಾಲಾಗ್ಬಿಟ್ರು. ಮತ್ತೆ ನ್ಯಾಯಾಧೀಶರು ಕೇಳ್ತಾರೆ, ಇಲ್ಲಿ AGLನ ಅಸೆಟ್ಗೆ ಯಾವುದೇ ವ್ಯಾಲ್ಯೂ ಇರಲಿಲ್ವ ಹಾಗಾದ್ರೆ ಅಂತ. ಈಗ ಇನ್ನೊಂದು ದೊಡ್ಡ ವಿಷಯ ಏನಂದ್ರೆ ED ವಕೀಲರು ಈಗ ಈ ಕೇಸ್ನಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕೂಡ ಎಳ್ಕೊಂತರ್ತಿದ್ದಾರೆ. ಕೋರ್ಟ್ ಕೇಳುತ್ತೆ, ಈ ಕೇಸ್ನಲ್ಲಿ ಅಲ್ಟಿಮೇಟ್ ಬೆನಿಫಿಷಿಯರಿ ಯಾರು, ಕೊಟ್ಟಿದ್ಯಾರು, ತಗೊಂಡಿದ್ಯಾರು ಅಂತ. ED ಹೇಳುತ್ತಾಗ ಕೊಟ್ಟಿದ್ದು ಕಾಂಗ್ರೆಸ್, ತಗೊಂಡಿದ್ದು ಯಂಗ್ ಇಂಡಿಯಾ ಅಂತ. ಅಂದರೆ ಕೊಟ್ಟಿದ್ದು ಇವರೇ, ತಗೊಂಡಿದ್ದು ಇವರೇ, ಎರಡೂ ಕಡೆಯಿಂದ ಇವರೇ ಇರೋದು. ನೋಡಿ, ನಾವಾಗಲೇ ಹೇಳ್ದಂಗೆ ಇದು ಸೇಮ್ ಟು ಸೇಮ್ ಕೇಜ್ರಿವಾಲ್ ಕೇಸ್ ಆಗಿದೆ. ಯಾಕಂದರೆ ಕೇಜ್ರಿವಾಲ್ನ ಕೇಸ್ ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ನಡೀತಾ ಇರಬೇಕಾದ್ರೆ ಸುಪ್ರೀಂ ಕೋರ್ಟ್ ಹೇಳುತ್ತೆ ಆಮ್ ಆದ್ಮಿ ಪಕ್ಷ ಲಿಕ್ಕರ್ ಸ್ಕ್ಯಾಮ್ ಹಣವನ್ನು ಬಳಸ್ಕೊಂಡಿದೆ ಅಂತ. ಆಮ್ ಆದ್ಮಿ ಪಕ್ಷದ ಮುಖ್ಯಸ್ಥ ಯಾರು? ಕೇಜ್ರಿವಾಲ್ ಅಲ್ವೇ? ಸೊ ಕೇಜ್ರಿವಾಲ್ ಪರ್ಸ್ನಲ್ ಆಗಿ ತಪ್ಪಿಸ್ಕೊಂಡ್ರೂ ಕೂಡ ಪಾರ್ಟಿಯ ಕಡೆಯಿಂದ ತಗಲಾಕೊಂಡ್ಬಿಟ್ರು. ಈಗ ಅದೇ ರೀತಿ ಕಾಂಗ್ರೆಸ್ ಅನ್ನು ಕೂಡ ED ಆರೋಪಿ ಮಾಡ್ತಾ ಇದೆ. ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಮುಂದೆ ಇದರಿಂದ ಯಾವ ರೀತಿ ತಪ್ಪಿಸ್ಕೊಳ್ಳೋಕೆ ಹೋರಾಡ್ತಾರೆ ನೋಡಬೇಕು. ಆದರೂ ನಮ್ಮ ದುರಂತ ನೋಡಿ, ಇಡೀ ಪ್ರಕರಣ ಓಪನ್ ಬುಕ್ ಆಗಿದೆ, ಎಲ್ರಿಗೂ ಗೊತ್ತಿದೆ. ಬಟ್ 13 ವರ್ಷದಿಂದ ಕೇಸ್ ಹಾಗೇ ನಡೆದುಕೊಂಡು ಬರ್ತಾ ಇದೆ, ಏನೂ ಪ್ರಯೋಜನ ಆಗಿಲ್ಲ. ಇದು ನಮ್ಮ ದುರಂತ. ವೀಕ್ಷಕರೇ, ನಾವು ಕೊಟ್ಟಂತಹ ಈ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.